ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರಿ, ಹೆಡ್ ಬಾತನ್ನು ಮಾಡಿದ ಮೇಲೂ ಕೂಡ ಹೇರ್ಸ್ ತುಂಬಾ ಡ್ರೈ ಆಗ್ತಾ ಇದೆ, ಅದಕ್ಕೆ ಏನಾದರೂ ಒಂದು ಟಿಪ್ಸನ್ನು ತಿಳಿಸಿ ಅಂತ. ಆ ಟಿಪ್ಸನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸಾಮಾನ್ಯವಾಗಿ ಸಾಲ್ಟನ್ನು ಪಿಂಗಾಣಿ ಅಥವಾ ಮಣ್ಣಿನ ಬೌಲಲ್ಲಿ ಹಾಕಿಡ್ಬೇಕಂತ ಹೇಳ್ತಾರೆ, ಇಲ್ಲಾಂದರೆ ಗ್ಲಾಸಿನ ಬೌಲಲ್ಲಿ ಹಾಕಿಡ್ತಾರೆ. ಒಂದೊಂದ್ಸರಿ ನಾವು ಈ ರೀತಿ ಪ್ಲಾಸ್ಟಿಕ್ ಇದರಲ್ಲಿ ಇಟ್ಟಾಗ ಏನಾಗ್ತಾ ಇರುತ್ತೆ, ನಾವು ಸ್ವಲ್ಪ ಒದ್ದೆ ಕೈಯಿಂದ ಸಾಲ್ಟನ್ನು ಹಾಕ್ಕೊಂಡ್ರೆ ಈ ರೀತಿ ಉಂಡೆ ಕಟ್ತಾ ಇರುತ್ತೆ ಸಾಲ್ಟ್. ಆವಾಗ ಇದನ್ನು ಉಂಡೆ ಕಟ್ಟಬಾರ್ದು ಅಂತಂದರೆ ಏನು ಮಾಡಬೇಕಂತೇಳಿ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ನೀವು ತೆಂಗಿನ ಚಿಪ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಅದನ್ನು ನೀವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಈ ರೀತಿ ಸಾಲ್ಟ್ ಬಾಕ್ಸ್ ಯಾವುದಿದೆಯಲ್ವಾ ಅದರಲ್ಲಿ ಹಾಕಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಇದರ ಸಾಲ್ಟಿಗೆ ಒಂದು ಸ್ವಲ್ಪ ನೀರಿನಂಶ ತಟ್ಟಿದ್ರೂ ಇದು ಡ್ರೈ ಮಾಡುತ್ತೆ. ಸೊ ಅವಾಗ ಈ ಒಂದು ಸಾಲ್ಟ್ ಉಂಡೆ ಕಟ್ಟೋದಿಲ್ಲ, ನೀಟಾಗಿ ಪುಡಿ ಪುಡಿಯಾಗಿನೇ ಇರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ಕೂದಲು ಡ್ರೈ ಆಗ್ತಾ ಇದೆ, ಅದನ್ನು ಸಿಲ್ಕಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಟಿಪ್ಸನ್ನು ತಿಳಿಸಿ ಅಂತ ಕೇಳಿದ್ರು. ಇದನ್ನು ನೀವು ವುಮೆನ್ ಆ್ಯಂಡ್ ಮೆನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಸಕ್ಕರೆಗೆ ನೀವು ಶಾಂಪನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೂದಲನ್ನು ಶೈನಿಂಗ್ ಆಗಿ ಮಾಡ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು ಶಾಂಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಶಾಂಪನ್ನು ಯೂಸ್ ಮಾಡ್ತೀರಾ ಅಷ್ಟು ಸಕ್ಕರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಡವ್ ಶಾಂಪನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಕೂದಲನ್ನು ಮಾಯ್ಶ್ಚರೈಸ್ ಮಾಡುವಂಥ ಅಂಶ ಜಾಸ್ತಿ ಇರೋದ್ರಿಂದ ಡವ್ ಶಾಂಪ್ ಆದರೆ ಇಷ್ಟು. ನೀವು ಡವ್ ಶಾಂಪ್ ಯೂಸ್ ಮಾಡಲ್ಲ ಅಂದರೆ ನೀವು ಯಾವ ಶಾಂಪನ್ನು ಹಾಕ್ತೀರಾ ಹೆಡ್ ಬಾತ್ ಮಾಡೋದಕ್ಕೆ ಆ ಶಾಂಪನ್ನೇ ಯೂಸ್ ಮಾಡ್ಬೋದು. ಇವಾಗ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು ಶಾಂಪು, ಹಾಗೇನೆ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಕ್ಕರೆ ಕರಗುವಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನು ನೀವು ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬಾ ಶೈನಿಂಗ್ ಆಗಿ ಆಗುತ್ತೆ, ಹಾಗೆ ಸಿಲ್ಕಿನೂ ಕೂಡ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ದಾರನ ನಾವು ಸೂಜಿಯಲ್ಲಿ ಸೇರಿಸ್ಕೊಳ್ಬೇಕಂದ್ರೆ ಒಂದೊಂದ್ಸರಿ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಹಾಗೆ ದಾರನ ಸೇರಿಸ್ಕೊಳ್ಬೇಕಂದ್ರೆ ಈ ರೀತಿ ಪುಡಿ ಪುಡಿ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ಕೋಲ್ಗೇಟ್ ಸಹಾಯದಿಂದನೂ ಕೂಡ ಈ ರೀತಿ ದಾರನ ಸೂಜಿಯಲ್ಲಿ ನೀಟಾಗಿ ಸೇರಿಸ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸ್ದಾಗೇ ಜಸ್ಟ್ ಒಂದು ಸ್ವಲ್ಪ ಕೋಲ್ಗೇಟನ್ನು ಈ ರೀತಿ ಕೈಗೆ ಅಪ್ಲೈ ಮಾಡಿಕೊಂಡು ನಂತರ ಈ ದಾರದ ತುದಿಗೆ ಇದನ್ನು ಹಚ್ಚೋದ್ರಿಂದ ಇದು ಬೇಗನೆ ಡ್ರೈ ಆಗುತ್ತೆ. ಆವಾಗ ದಾರ ಸ್ಟ್ರೇಟ್ ಆಗೋದ್ರಿಂದ ಸೂಜಿಯಲ್ಲಿ ಬೇಗನೆ ದಾರ ಸೇರ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಈ ಒಂದು ದಾರನ ಸೂಜಿಯಲ್ಲಿ ಸೇರಿಸ್ಕೊಳ್ಬೋದು ಅಂತೇಳಿ. ಮೊದಲಿದ್ದಕ್ಕೂ ಇವಾಗೂ ಡಿಫ್ರೆನ್ಸ್ ನೀವೇನೇ ನೋಡ್ಬೋದು. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾಂಡಲ್ಗಳನ್ನು ನಾವು ಯೂಸ್ ಮಾಡಿದ ನಂತರ ಸಣ್ಣ ಸಣ್ಣ ಪೀಸ್ಗಳೆಲ್ಲ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗೆಯೇ ಒಂದೊಂದ್ಸರಿ ಈ ರೀತಿ ಕ್ಯಾಂಡಲ್ಗಳು ಕಟ್ಟಾದರೆ ಸಾಕು, ಇದನ್ನು ನಮಗೆ ಹಚ್ಚೋದಕ್ಕೂ ಕೂಡ ಬರೋದಿಲ್ಲ. ಸೊ ವೇಸ್ಟ್ ಅಂತ ಬಿಸಾಕೋ ಬದಲು ಇದನ್ನು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ಇವಾಗ ಮುರಿದೋಗಿರುವಂಥ ಎಲ್ಲ ಕ್ಯಾಂಡಲ್ಗಳನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದನ್ನು ಒಲೆ ಮೇಲಿಟ್ಟು ಒಂದು ಸ್ವಲ್ಪ ಕಾಯಿಸ್ಕೊಳ್ಬೇಕು. ಈ ರೀತಿ ಕಾಯಿಸ್ಕೊಳ್ಳೋದ್ರಿಂದ ಕ್ಯಾಂಡಲ್ ಎಲ್ಲನೂ ಕರಗಿ ಇದು ಆಯಿಲ್ ಥರ ಆಗುತ್ತೆ. ಆವಾಗ ಇದನ್ನು ನೀವು ಈ ರೀತಿ ಮಣ್ಣಿನ ಒಂದು ದೀಪ ಅಂದರೆ ಪ್ರಣತಿ ಅಂತ ಹೇಳ್ತೀವಲ್ವಾ, ಅದಕ್ಕೆ ಹಾಕ್ಕೊಳ್ಬೇಕು. ನೀವು ಇದರಲ್ಲಿ ಕ್ಯಾಂಡಲ್ಗೆ ಬತ್ತಿ ಆದರೂ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಕ್ಯಾಂಡಲ್ ಮುರಿದೋಗಿರುತ್ತಲ್ವ ಅದರಲ್ಲಿನೇ ದಾರ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬಿಸಿ ಇದೆ. ಸೊ ಹಾಗಾಗಿ ನಾನು ಇದನ್ನು ಸಪ್ರೇಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಇದನ್ನು ನಾವು ಕರಗಿಸ್ಕೊಂಡಿರುವಂಥ ಮೇಣದ ಆಯಿಲನ್ನು ಈ ಒಂದು ಮಣ್ಣಿನ ಪ್ರಣತಿಯಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ನೀವು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಇದು ನೀಟಾಗಿ ಸೆಟ್ ಆಗುತ್ತೆ. ಸೊ ಹಾಗೇನೂ ಕೂಡ ಹಚ್ಕೊಂಡು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ದೀಪ ರೆಡಿ ಆಯ್ತು ಅಂತೇಳಿ. ಇದು ಈ ರೀತಿ ನೀವು ಕ್ಯಾಂಡಲ್ಗಳು ಮುರಿದೋದ್ರೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಿ. ಸೊ ಅದನ್ನು ಹೀಗೂ ಕೂಡ ರಿಯೂಸ್ ಮಾಡ್ಕೊಂಡು ನೋಡಿ. ಇದನ್ನು ನೀವು ಹಾಗೇನೆ ಬಿಟ್ಟರೆ ನೀಟಾಗಿ ಸೆಟ್ ಆಗುತ್ತಲ್ವ, ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ನೈಟ್ ಟೈಮಲ್ಲಿ ಹಚ್ಕೊಳ್ಬೋದು. ತುಂಬಾ ನೀಟಾಗಿ ವರ್ಕ್ ಆಗುತ್ತೆ ಇದು. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿ ನೀವು ಇದರಲ್ಲಿ ಸ್ವಲ್ಪ ಕಲರ್ನ ಮಿಕ್ಸ್ ಮಾಡಿದರೆ ಸಾಕು, ಕಲರ್ ಆದ ಕ್ಯಾಂಡಲ್ ಕೂಡ ರೆಡಿ ಆಗುತ್ತೆ. ಸೊ
ಸೊ ನೋಡ್ತಾ ಇದ್ದೀರಲ್ವಾ, ಫ್ರೈ ಆದ್ಮೇಲೆ ಇದನ್ನ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ನೋಡಿ. ಇದನ್ನ ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು, ಇದು ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳ ಶೂಸ್ಗಳನ್ನು ನಾವು ಎಷ್ಟು ನೀಟಾಗಿ ಇದನ್ನು ಕ್ಲೀನ್ ಮಾಡಿ ಕೊಟ್ರು ನೆಕ್ಸ್ಟ್ ಡೇ ಮತ್ತೆ ಅದೇ ಥರನೇ ಮಾಡ್ಕೊಂಡು ಬರ್ತಾರೆ. ಇದನ್ನು ನೀವು ಪಾಲಿಷರ್ ಇಲ್ಲದೇ ಯಾವ ರೀತಿ ನೀಟಾಗಿ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಶೂನಲ್ಲಿ ಒಂದು ಸ್ವಲ್ಪ ಜಸ್ಟ್ ವ್ಯಾಸ್ಲೈನನ್ನು ಅಪ್ಲೈ ಮಾಡೋದ್ರಿಂದ ಡಲ್ ಆಗಿರುವಂಥ ಶೂಗಳನ್ನು ಹೊಸ ಥರ ಮಾಡ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಮೊದಲೇದಾಗಿ ಈ ಶೂಗಳನ್ನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ವ್ಯಾಸ್ಲಿನನ್ನು ಅಪ್ಲೈ ಮಾಡಿ ಒಂದು ಕಾಟನ್ನಿಂದ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ನೀಟಾಗಿ ರಬ್ ಮಾಡ್ಕೊಳ್ತಾ ಬನ್ನಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಶೂ ಪಾಲಿಷರಿಂದ ಪಾಲಿಷ್ ಮಾಡಿದಾಗೇ ಕಾಣಿಸ್ತಾ ಇದೆ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮ್ಗೇನೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಮೊದಲಿದ್ದ ಶೂಗುನು ಇವಾಗಿರುವ ಶೂಗುನು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಜಸ್ಟ್ ನೀವು ಮನೆಯಲ್ಲಿ ಇರ್ತಕ್ಕಂಥ ವ್ಯಾಸ್ಲಿನನ್ನು ಮುಖಕ್ಕೆ ಅಲ್ದೇನೆ ಹೀಗೆ ಶೂಸಿಗೂ ಕೂಡ ಯೂಸ್ ಮಾಡ್ಬೋದು, ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ಫೈನಲಿ ಎಷ್ಟು ನೀಟಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ, ಹೊಸದರಂತೆ ಕಾಣುತ್ತೆ. ಸೊ ನೀವು ಆಲ್ವೇಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ನೋಡಿ, ಮಕ್ಕಳ ಶೂಸ್ಗಳು ತುಂಬಾ ನೀಟಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ಥರ ಟಿಪ್ಸ್ ಬೇಕಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.